ಒಕ್ಕೂಟ ಸರ್ಕಾರದ ಫೈನಾನ್ಷಿಯಲ್ ಇಯರ್ 2025 ಮತ್ತು 2026ರ ಒಟ್ಟಾರೆ ಖರ್ಚು ಎಷ್ಟು ಅಂತ ಗೊತ್ತಾ? ಯಾಕೆಂತಂದ್ರೆ ದ ಟ್ರೂ ಟ್ಯಾಕ್ಸ್ ಈಸ್ ಗೌರ್ಮೆಂಟ್ ಸ್ಪೆಂಡಿಂಗ್. ಇಂಡಿಯಾ ಬಜೆಟ್ .gov.in ಈ ಒಂದು ವೆಬ್ಸೈಟ್ ನ ಅಫಿಷಿಯಲ್ ವೆಬ್ಸೈಟ್ ನ ಮಾಹಿತಿ ಆಧಾರದ ಮೇಲೆ ಹೇಳೋದಾದ್ರೆ ಒಟ್ಟಾರೆ ಖರ್ಚು ಬಂದು ಸುಮಾರು 49 ಲಕ್ಷ ಕೋಟಿ ರೂಪಾಯಿ. ಜೊತೆಗೆ ಒಟ್ಟಾರೆ ರೆಸಿಪ್ಟ್ಸ್ ಅಂದ್ರೆ ರೆವೆನ್ಯೂ ಕಲೆಕ್ಟ್ ಆಗಿರ್ತಕ್ಕಂಥದ್ದು ಸುಮಾರು 33 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ನಾವೇನು ಪ್ರೀತಿಯಿಂದ ಅಥವಾ ಕಷ್ಟಪಟ್ಟು ಅಥವಾ ಶಾಪ ಹಾಕಿ ಒಂದಿಷ್ಟು ತೆರಿಗೆಗಳನ್ನು ಏನ್ ಕೊಟ್ಟಿದೀವಲ್ಲ ಅದು ಇವರಿಗೆ ಸಾಕಾಗ್ತಾ ಇಲ್ಲ. ನಾವೆಲ್ಲ ಕೊಟ್ಟಿರ್ತಕ್ಕಂಥ ತೆರಿಗೆಗಿಂತ ಹೆಚ್ಚುವರಿಯಾಗಿ 45% ಹೆಚ್ಚು ಖರ್ಚು ಮಾಡಿದ್ದಾರೆ. ಸೊ ಬೇಸಿಕಲಿ ನಾವೇನ್ ತೆರಿಗೆಗಳನ್ನ ಕೊಡ್ತಾ ಇದೀವಿ ಅದ್ರ ಮೇಲೆ ಇನ್ನಷ್ಟು 45% ಹಾಕಿ ಕೊಟ್ಟರು ಕೂಡ ಇವರ ಖರ್ಚು ಸಾಕಾಗೋದಿಲ್ಲ ಅಂತ ಹೇಳಿ ಈ ಒಂದು ಅಫಿಷಿಯಲ್ ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ ರಾಜ್ಯದ ಬಹುತೇಕ ಅಥವಾ ಎಲ್ಲಾ ಬಡ ಮಧ್ಯಮ ಮತ್ತು ಶ್ರಮಿಕ ವರ್ಗದ ಜನ ನಾವೇನ್ ಕಷ್ಟಪಟ್ಟು ದುಡಿತಾ ಇದೀವಿ ಇದು ನಮಗೋಸ್ಕರ, ನಾವೊಂದು ವೆಲ್ತ್ ನ ಪ್ರಿಸರ್ವ್ ಮಾಡೋಕ್ಕೋಸ್ಕರ ಅಂತ ಒಂದು ಭಾವನೆಯಲ್ಲಿ ಬದುಕ್ತಾ ಇದೀವಿ. ಆದ್ರೆ ನಾವು ವೆಲ್ತ್ ಅನ್ನು ಎಷ್ಟು ಪ್ರಿಸರ್ವ್ ಮಾಡ್ತಾ ಇದೀವೋ ಅಥವಾ ಎಷ್ಟು ವೆಲ್ತ್ ಅನ್ನು ಓನ್ ಮಾಡಿದೀವೋ ಅದಕ್ಕಿಂತ ಜಾಸ್ತಿ ಸರ್ಕಾರದ ಅಂದ್ರೆ ಈ ವ್ಯವಸ್ಥೆಯ ಲಿಯಬಿಲಿಟೀಸ್ ಬಾಧ್ಯತೆಗಳನ್ನ ಓನ್ ಮಾಡ್ಕೊಂಡು ಕೂತಿದ್ವಿ. ಈ ವರ್ಷ ಪ್ರತಿ ವರ್ಷ ನಾವು ಅದನ್ನ ಕಟ್ತಾನೆ ಹೋಗ್ತಾ ಇರ್ಬೇಕಾಗತ್ತೆ. ಇದರಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ.